ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಅಥಣಿಯಲ್ಲಿ ಹೆಚ್ಚುತ್ತಾ ಇರುವ ಅಪಘಾತಗಳನ್ನು ತಡೆಯಬೇಕಿದೆ. ನಮ್ಮ ಸ್ಥಳೀಯ ಯುವಕ ಯುವತಿಯರು, ಇನ್ನು ಮೀಸೆ ಮೂಡದ ಯುವಕರು, ಅಪ್ರಾಪ್ತ ಹೆಣ್ಣು ಮಕ್ಕಳು ಸುಮಾರು 15ರಿಂದ ಹಿಡಿದು 25 ವರ್ಷದ ಒಳಗಿದವರೇ ತಾಲೂಕಿನೆಲ್ಲ ಪ್ರತಿಶತ 85ರಷ್ಟು ಅಪಘಾತಕ್ಕೆ ಈಡಾಗ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇರುವುದು, ಜೊತೆಗೆ 3 ಜನ ಕುಳಿತು ಬೇಕಾಬಿಟ್ಟಿಯಾಗಿ ತಿರುಗಾಡುವುದು, ಈ ಸಂದರ್ಭದಲ್ಲಿ ರೈಡಿಂಗ್ ಮಾಡೋದು, ವೀಲಿಂಗ್ ಜೊತೆಗೆ ನಶೆ ಮಾಡುವುದು, ಇವೆಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಮಿತಿ ಮೀರಿದ ಅತಿ ವೇಗ ಹೊಂದಿರುವ ಹೊಸ ಕಂಪನಿಗಳ ವಾಹನಗಳು ಮಾರ್ಕೆಟ್ಗೆ ಬಂದಿದ್ದು, ಅಲ್ಲದೆ ಪಾಲಕರು ಕೂಡ ಅತಿಯಾದ ಮಕ್ಕಳ ಮೇಲಿನ ಪ್ರೀತಿಯಿಂದ ಅಪ್ರಾಪ್ತರ ಒಂದು ಕೈಗೆ ವಾಹನಗಳನ್ನು ಕೊಡೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ದ್ವಿಚಕ್ರ ವಾಹನ ಸವಾರರು ಚಲಾಯಿಸುವ ವೇಳೆ ಹೊಗಳುವುದು ಒಂದು ಚಟ, ಬಾಯಿಯಲ್ಲಿ ಇರುವುದನ್ನೆಲ್ಲ ಅಕ್ಕಪಕ್ಕದಲ್ಲಿ ಹಿಂದೆ ಯಾರು ಬರ್ತಿದ್ದಾರೆ, ಯಾರಿದ್ದಾರೆ ಎನ್ನುವ ಅರಿವಿಲ್ಲದೆ ಹೋಗಿದ್ದಾರೆ. ಅವರ ಹಿಂದೆ ಬರುವ ಸವಾರರಿಗೆ ಅಭಿಷೇಕ ಮಾಡಿದಂತಾಗುತ್ತೆ. ಅದನ್ನು ತಪ್ಪಿಸಿಕೋದಕ್ಕೆ ಹೋಗಿ ಅದಷ್ಟು ಅಪಘಾತಗಳು ಕೂಡ ನಡೀತಾ ಇವೆ. ಇನ್ನು ಹೆಚ್ಚುತ್ತಿರುವ ಅಪಘಾತಗಳಿಗೆ ಸ್ವಯಂ ನಿಯಂತ್ರಣ ತಂದುಕೊಳ್ಬೇಕಿದೆ. ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕಿದೆ. ಇನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸಮಯ ಪ್ರಜ್ಞೆ ಇರಬೇಕು. ಟಿಪ್ಪರ್ಗಳ ಆಟೋ ಬೀದಿ ಬಿರಿದೆ ಕಡಿವಾಣ ಹಾಕಬೇಕಾದ ಮಾಲೀಕರು ಪೊಲೀಸರು ನಿದ್ದೆಗೆ ಜಾರಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕಡಿವಾಣ ಹಾಕಬೇಕಾದ ಮಾಲೀಕರು ಕೂಡ ಕುಡುಕ ಚಾಲಕರನ್ನ ದೂರ ಇಟ್ಟರೆ ಒಳ್ಳೆಯದು. ವಾಹನ ಚಾಲಕರು ಸಹ ಎಚ್ಚರದಿಂದ ಚಲಾಯಿಸಬೇಕು. ಜೊತೆಗೆ ಶಬ್ದ ಮಾಲಿನ್ಯ ತಡೆಗಟ್ಟಲು ಅಗತ್ಯ ಕ್ರಮ ಜರುಗಿಸಬೇಕಾಗಿದೆ. ಅನಿವಾರ್ಯತೆ ಎಂದಿಗಿಂತ ಇಂದು ತುಂಬಾ ಅಗತ್ಯವಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಪೊಲೀಸರೊಂದಿಗೆ ಸಹಕರಿಸಬೇಕು ಅಂತ ಜನರ ಒತ್ತಾಯವಾಗಿದೆ.